ನಮಸ್ಕಾರ ವೀಕ್ಷಕರೇ, ನಾನು ಬಸವರಾಜ್ ಹುಳೇದ್ಮನಿ, ವೇಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಫಿಟ್ನೆಸ್ ಕೋಚ್. ಬೆಳೆಯುವ ಮಕ್ಕಳ ಉತ್ತಮ ಆರೋಗ್ಯಕ್ಕಾಗಿ ಕೆಲವೊಂದು ನಿಯಮಗಳನ್ನು ಇವತ್ತಿನ ದಿನ ಚರ್ಚಿಸಲಿದ್ದೇನೆ. ಮಕ್ಕಳ ದೇಹ ಆರೋಗ್ಯವಾಗಿರಲು ಸರಿಯಾದ ಪೋಷಣೆಯ ಅಗತ್ಯವಿರುತ್ತದೆ. ಅದರಲ್ಲೂ ಮಕ್ಕಳ ಬೆಳವಣಿಗೆ ಹೊಂದುವುದರಿಂದ ಅವರಿಗೆ ಪೋಷಕಾಂಶಯುಕ್ತ ಆಹಾರದ ಅವಶ್ಯಕತೆ ಇರುತ್ತದೆ. ಇಲ್ಲವಾದರೆ ಇದರ ಪರಿಣಾಮ ಅವರ ಮೆದುಳಿನ ಮೇಲೆ ಅಗಾಧವಾದ ಪರಿಣಾಮ ಬೀರುತ್ತದೆ. ಹಾಗಾಗಿ ಮಕ್ಕಳು ಆರೋಗ್ಯವಾಗಿರಲು ಈ ಪದ್ಧತಿಯನ್ನು ಅಥವಾ ಈ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳಲೇಬೇಕಾಗುತ್ತದೆ. ಒಂದು, ಬೆಳಗಿನ ಉಪಹಾರವನ್ನು ಮಕ್ಕಳು ಬಿಡದಂತೆ ನೋಡಿಕೊಳ್ಳಿ. ಅವರಿಗೆ ಉಪಹಾರವನ್ನು ತಿನ್ನಿಸಿ. ಇಲ್ಲವಾದರೆ ಅವರಿಗೆ ಹಸಿವಾಗುತ್ತದೆ. ಇದರಿಂದ ದೇಹದ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಎರಡನೆಯದು, ಮಕ್ಕಳ ಆಹಾರವನ್ನು ನಿಧಾನವಾಗಿ ಹಾಗೂ ಅಗಿದು ತಿನ್ನುವಂತೆ ಮಕ್ಕಳಿಗೆ ತಿಳಿಸಿ. ಆಹಾರದ ರುಚಿ ಪರಿಮಳವನ್ನು ಆಸ್ವಾದಿಸುವುದನ್ನು ಮಕ್ಕಳಿಗೆ ಕಲಿಸಿ. ಇದು ಅವರ ಆರೋಗ್ಯಕ್ಕೆ ಒಳ್ಳೆಯದು. ಮೂರನೇದು, ಬೆಳೆಯುವ ಮಕ್ಕಳಿಗೆ ಸಾಕಷ್ಟು ನಿದ್ದೆ ಬಹಳ ಮುಖ್ಯವಾದದ್ದು. ಎಚ್ಚರವಿದ್ದಾಗ ಮಗು ಚುರುಕಾಗಿರಬೇಕಾದರೆ ಸಾಕಷ್ಟು ನಿದ್ದೆ ಮಾಡಿರಲೇಬೇಕು. ಇಲ್ಲವಾದರೆ ಜಡತ್ವ ಮೈಗೆ ಅಂಟಿಕೊಳ್ಳುತ್ತದೆ. ಹೀಗಾಗಿ ಮಗು ಆಲಸ್ಯವನ್ನು ಅನುಭವಿಸಬೇಕಾಗುತ್ತದೆ. ಮಗು ಮಲಗಲು ಮತ್ತು ಏಳಲು ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸಿ. ನಾಲ್ಕನೆಯದಾಗಿ, ಮಕ್ಕಳ ಊಟದ ತಟ್ಟೆಯಲ್ಲಿ ಬಣ್ಣ ಬಣ್ಣದ ಹಣ್ಣುಗಳು ಮತ್ತು ತರಕಾರಿಗಳಿರಲಿ. ಇವು ಪೋಷಕಾಂಶಗಳನ್ನು ಒಳಗೊಂಡಿದ್ದು ಇದನ್ನು ಮಕ್ಕಳು ಸೇವಿಸಿದರೆ ತುಂಬ ಒಳ್ಳೆಯದು. ಹಾಗಾಗಿ ಮಕ್ಕಳಿಗೆ ಹಣ್ಣು ತರಕಾರಿ ತಿನ್ನಿಸುವುದನ್ನು ಕಲಿಸಿ. ಐದನೆಯದಾಗಿ, ಮಕ್ಕಳಿಗೆ ದಿನಕ್ಕೆ ಸಾಕಷ್ಟು ನೀರು ಕುಡಿಯುವಂತೆ ತಿಳಿಸಿ. ಮಕ್ಕಳು ದಿನಕ್ಕೆ 6ರಿಂದ 7 ಗ್ಲಾಸ್ ನೀರು ಕುಡಿದರೆ ತುಂಬ ಒಳ್ಳೆಯದು. ಇದರಿಂದ ಅವರ ದೇಹ ಆರೋಗ್ಯಕರವಾಗಿರುತ್ತದೆ. ಆರನೆಯದಾಗಿ, ಮಕ್ಕಳಿಗೆ ಸರಿಯಾದ ಊಟದ ಸಮಯವನ್ನು ನಿಗದಿಪಡಿಸಿ ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡಿಸಿ. ಏಳನೆಯದಾಗಿ, ಮಕ್ಕಳಿಗೆ ಜಂಕ್ ಫುಡ್ ಮತ್ತು ಫಾಸ್ಟ್ ಫುಡ್ಗಳನ್ನು ತಿನ್ನಲು ಅವಕಾಶ ಮಾಡಿಕೊಡಬೇಡಿ. ಮಕ್ಕಳು ಜಂಕ್ ಫುಡ್ ಮತ್ತು ಫಾಸ್ಟ್ ಫುಡ್ಗಳನ್ನು ಇಷ್ಟಪಡುತ್ತಾರೆ ಎಂಬುದೇನು ನಿಜ. ಹಾಗೆಂದು ನಿತ್ಯ ಮಕ್ಕಳಿಗೆ ತಿನ್ನಲು ಕೊಡಬೇಡಿ. ಏಕೆಂದರೆ ಅದು ಅವರ ದೇಹದ ಮೇಲೆ ಮತ್ತು ಅವರ ಆರೋಗ್ಯದ ಮೇಲೆ ಅಗಾಧ ಪರಿಣಾಮವನ್ನು ಬೀರುತ್ತದೆ. ಎಂಟನೆಯದಾಗಿ, ಮಕ್ಕಳು ಟಿವಿ ನೋಡುತ್ತಾ ಮೊಬೈಲ್ ನೋಡುತ್ತಾ ಆಹಾರ ಸೇವಿಸುವುದನ್ನು ತಡೆಯಿರಿ. ಏಕೆಂದರೆ ಇದರಿಂದ ಅವರು ಅನಗತ್ಯಕ್ಕಿಂತ ಹೆಚ್ಚಾಗಿ ಸೇವಿಸುವುದರಿಂದ ಅನಾರೋಗ್ಯಕರ ಸಮಸ್ಯೆ ಕಾಡಬಹುದು. 9ನೇಯದಾಗಿ, ಮಕ್ಕಳಿಗೆ ಶಿಸ್ತು ಸಂಯಮಗಳನ್ನು ಕಲಿಸಿ. ಊಟದಲ್ಲಾಗಲಿ ಆಟದಲ್ಲಾಗಲಿ ಪಾಠದಲ್ಲಾಗಲಿ ಶಿಸ್ತು ಬಹಳ ಮುಖ್ಯವಾದದ್ದು. 10ನೇಯದಾಗಿ, ಮಕ್ಕಳಿಗೆ ನೀತಿ ಪಾಠ ಮೌಲ್ಯಗಳ ಪಾಠದ ಅವಶ್ಯಕತೆ ಇರುತ್ತದೆ. ಒಟ್ಟಾರೆಯಾಗಿ ಹೇಳಬೇಕಾದರೆ ಮಕ್ಕಳೇ ನಮ್ಮ ಜೀವನದ ಆಸ್ತಿ. ಹೀಗಾಗಿ ಅವರಿಗೆ ಮೌಲ್ಯ, ಶಿಸ್ತು, ಆಹಾರ ಪದ್ಧತಿ ಕಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ. ಇದನ್ನು ಅನುಸರಿಸಿ ಮಕ್ಕಳ ಬೆಳವಣಿಗೆಗೆ ಸಹಕಾರಿಯಾಗುವಂತೆ ನಾವೆಲ್ಲರೂ ಪಾಲ್ಗೊಳ್ಳೋಣ. ಧನ್ಯವಾದಗಳು.